ನಮಸ್ಕಾರ. ನಾನು ಹಿತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಂದು ಬೆಣ್ಣೆ ಕೃಷ್ಣ ವ್ಲಾಗ್ಸ್ ಅಂತ ಒಂದು ಚಾನಲ್ ಇತ್ತು. ಸ್ವಲ್ಪ 10 ದಿವಸ ಆ ಚಾನಲ್ಲು ಒಂದು ಕಾಪಿ ಸ್ಟ್ರೈಕ್ ಬಂದು ವರ್ಕ್ ಆಗ್ತಾ ಇಲ್ಲ, ಅಂದರೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ, ಏನೂ ಇಲ್ಲ. ಈ 2 ಚಾನಲು ನಾನು ನಂದಿನಿ ಕನ್ನಡ ವ್ಲಾಗ್ಸ್ ಮಾಡಿದೆ, ಆಮೇಲೆ ಜೇನುಗೂಡು ವ್ಲಾಗ್ಸ್, ಇವಾಗ ಇದು ಬೆಣ್ಣೆ ಕೃಷ್ಣ ಚಾನಲ್ ಅಂತ ಈ ಚಾನಲ್ಲು, ಮತ್ತು 3 ಚಾನಲ್ ಮಾಡಿದ್ದೆ. ಅದು ಸ್ವಲ್ಪ ಚೆನ್ನಾಗಿ ಗ್ರೋ ಆಗ್ತಿತ್ತಂತ ಅದ್ರ ಕಡೆನೇ ಗಮನ ಕೊಟ್ಟೆ, ಇದೆರಡರ ಕಡೆನೂ ಗಮನ ಕೊಡಲಿಲ್ಲ. ಹಾಗಾಗಿ ಇದು ಬರೋದಕ್ಕೆ ಕಾರಣ ನೀವೆಲ್ಲರೂ ಮತ್ತು ಕೃಷ್ಣ ಆಶೀರ್ವಾದದಿಂದ ನನಗೆ ಬೆಣ್ಣೆ ಕೃಷ್ಣ ವ್ಲಾಗ್ಸ್ ಚಾನಲಲ್ಲಿ ಸಿಲ್ವರ್ ಪ್ಲೇ ಬಟನ್ ಬಂತು. 1,32,000 ಜನ ಪ್ರೀತಿಯಿಂದ ಸಬ್ಸ್ಕ್ರೈಬರ್ ಆಗಿದ್ದೀರಾ. ಈಗ ಚಾನಲ್ಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡಿದೆ, ಅದಕ್ಕೆ ವಾರ್ನಿಂಗ್ ಬಂತು. ನನಗೆ ಇಂಗ್ಲೀಷ್ ಬರಲ್ಲ, ನಿಮ್ಗೆಲ್ರಿಗೂ ಗೊತ್ತು. ನನಗೆ ಇಂಗ್ಲೀಷ್ ಬರದೇ ಇರೋ ಕಾರಣ ನಾನು ಅದರ ಕಡೆಗೆ ಅಷ್ಟು ಗಮನಿಸಲಿಲ್ಲ. ಆಮೇಲೆ ನಾನು ಇದು ಮಾಡಿದೆ, ತಿರ್ಗಿ ಅದೇ ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ಮೇಲೆ ಸ್ಟ್ರೈಕ್ ಅಂತ ಬಂದಿದೆ. 10 ದಿವಸ ಅದು ತೆಗಿಯಂಗಿಲ್ಲ. ನಾನು ಬೇರೆ 12ನೇ ತಾರೀಕು ಮೀಟಪ್ ಇಟ್ಕೊಂಡಿದ್ದೀನಿ ಕಬ್ಬನ್ ಪಾರ್ಕು ಬಾಲ್ಭವನದಲ್ಲಿ. ಬಾಲ್ಭವನ ಇದೆ ಬೆಂಗಳೂರಲ್ಲಿ, ಬಾಲ್ಭವನ ಹತ್ರನೇ ಮೀಟಪ್ ಇಟ್ಕೊಂಡಿದ್ದೀನಿ ನಾನು. 12ನೇ ತಾರೀಕು ಭಾನುವಾರ 11 ಗಂಟೆಗೆ ಎಲ್ಲರೂ ಬನ್ನಿ. ಚಾನಲ್ ಇರೋರು, ಚಾನಲ್ ಇಲ್ಲದೆ ಇರೋರು ಎಲ್ಲರೂ ಬನ್ನಿ. ಮತ್ತು ಒಂದು ನಿಮ್ಮೆಲ್ಲರ ಹತ್ರನೂ ಪ್ರೀತಿಯಿಂದ ಕೈ ಮುಗಿದು ಕೇಳ್ಕೊಳ್ತೀನಿ, ನಂದು ಬೆಣ್ಣೆ ಕೃಷ್ಣ ವ್ಲಾಗ್ಸ್ ಚಾನಲ್ನ ನೀವೆಲ್ಲರೂ ಅಷ್ಟು ಪ್ರೀತಿಯಿಂದ ಲೈವ್ ಮಾಡಿದ್ರೆ ನನಗೆ ಅಲ್ಲಿ ಕಮೆಂಟ್ ಓದೋಕ್ಕಾಗ್ತಾ ಇರಲಿಲ್ಲ. ಇವತ್ತಿಂದ ನನಗೆ ಲೈವ್ ಮಾಡೋಕ್ಕೂ ಆಗಲಿಲ್ಲ. ಇವತ್ತು ಏಪ್ರಿಲ್ 8, ನಾನು ನಂದಿನಿ ಕನ್ನಡ ವ್ಲಾಗ್ಸಿಂದ ಲೈವ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಅಲ್ಲಿಗೆ ಬನ್ನಿ, ಜಾಯ್ನ್ ಆಗಿ. 8 ಗಂಟೆಗೆ ಶುರು ಮಾಡ್ತೀನಿ, ರಾತ್ರಿ 8 ಗಂಟೆಯಿಂದ ಲೈವ್ ಮಾಡ್ತೀನಿ. ದಯವಿಟ್ಟು ಬನ್ನಿ, ಸಪೋರ್ಟ್ ಮಾಡಿ. ಮತ್ತು ನಾನು ಇನ್ನೊಂದು ನಿಮ್ಮೆಲ್ಲರ ಹತ್ರನೂ ಕೈ ಮುಗಿದು ಕೇಳ್ಕೊಳ್ತೀನಿ, ನಾನು ಯಾವತ್ತೂ ನನ್ನ ವಿಡಿಯೋ ನೋಡಿ ಅಂತ ಹೇಳ್ತಿರ್ಲಿಲ್ಲ, ನಿಮ್ಗೆ ಇಷ್ಟ ಇದ್ದರೆ ನೋಡಿ ಅಂತ ಹೇಳ್ತಾ ಇದ್ದೆ. ನೀವು ಫೋನ್ ಬಳಸಲ್ಲ ಅಂದಾಗ ನಂದು ಹಳೆ ವಿಡಿಯೋನೆಲ್ಲ ನೋಡ್ತಾ ಇರಿ. ನೀವು ಕೇಳಿಸ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಪ್ಲೇ ಲಿಸ್ಟ್ ಆನ್ ಮಾಡಿಬಿಟ್ಬಿಡಿ. ಆ ಚಾನಲ್ನ ದಯವಿಟ್ಟು ಇವಾಗ ಹೇಗೆ ಗ್ರೋ ಮಾಡಿದ್ದೀರಾ 10 ದಿವಸನೂ ಅದೇ ಥರ ನೋಡ್ತೀರಾ ನನ್ನದು ವಿಡಿಯೋನೆಲ್ಲ ಅಂತ ನಂಬಿಕೆ ಇದೆ. ಕೃಷ್ಣ ಪರಮಾತ್ಮ ಎಲ್ರಿಗೂ ಒಳ್ಳೇದು ಮಾಡಲಿ. ದಯವಿಟ್ಟು ನನ್ನ ತುಂಬ ನೀವೆಲ್ಲರೂ ನಿಮ್ಮ ಮನೇಲಿ ಒಬ್ಬಳು ನಿಮ್ಮಿಂದ ನಾವು ಇನ್ಸ್ಪಿರೇಷನ್ ಆದ್ವು ಅದು ಇದು ಅಂತ ಹೇಳೋದನ್ನ ಇವಾಗ ನನ್ನ ಬೆನ್ನಿಂದೆ ನಿಂತ್ಕೊಂಡು, ಒಂದು ಕಷ್ಟ ಬಂದಾಗ ಗೊತ್ತಾಗೋದು ಯಾರು ನಮ್ಮ ಹಿಂದೆ ನಿಂತಿದ್ದಾರೆ ಯಾರು ಅಂತ, ಕಷ್ಟದಲ್ಲೇ ಗೊತ್ತಾಗೋದು. ಇವಾಗ ನಾನೊಂದು ಚಾನಲ್ ವಿಷಯದಲ್ಲಿ ಸ್ವಲ್ಪ ಕಷ್ಟದಲ್ಲಿದ್ದೀನಿ, ಅದೇನಿಲ್ಲ ಸರಿ ಆಗತ್ತಂತೆ. ಆದರೂ 10 ದಿವಸ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಶಾರ್ಟ್ಸ್ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಲೈವ್ ಮಾಡೋಕ್ಕಾಗಲ್ಲ, ಏನೂ ಆಗಲ್ಲ. ತುಂಬ ಅಂದರೆ ತುಂಬ ಬೇಜಾರಲ್ಲಿದ್ದೀನಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ನನ್ನ ಚಾನಲ್ನ ನನಗೆ ಉಳಿಸ್ಕೊಡಿ, ಆಯಿತಾ? ಉಳಿಸ್ಕೊಡಿ ಅಂತಂದರೆ ನೀವೆಲ್ಲ ಹಳೆ ವೀಡಿಯೋನೆಲ್ಲ ನೋಡ್ತಾ ಇತ್ತು ಅಂತಂದರೆ ನನ್ನ ಚಾನಲ್ ಮತ್ತೆ ಗ್ರೋ ಆಗುತ್ತೆ. ಯಾಕಂದರೆ ದಿನ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ, ಇವಾಗ 10 ದಿವಸ ನಾನು ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂತ ಅಂದಾಗ ತುಂಬ ಬೇಜಾರಾಗುತ್ತೆ. ದಯವಿಟ್ಟು ನನ್ನ ಹಳೆ ವೀಡಿಯೋನೆಲ್ಲ ನೀವು ನೋಡ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ, ನನ್ನ ಬೆನ್ನಿಂದೆ ನಿಂತ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.